Dear students, today we're going to learn about prepositions. ಪ್ರಿಪೋಸಿಷನ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಸೆಂಟೆನ್ಸ್ನ ಕಂಟಿನ್ಯೂ ಮಾಡಲಿಕ್ಕೆ ಅಥವಾ ಆಬ್ಜೆಕ್ಟ್ ಎಲ್ಲಿದೆ ಅನ್ನೋದನ್ನು ಹೇಳಲಿಕ್ಕೆ ಪ್ರಿಪೋಸಿಷನ್ಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಯೂಸ್ ಆಫ್ ಪ್ರಿಪೋಸಿಷನ್ಸ್. ದ ಫಸ್ಟ್ ಪ್ರಿಪೋಸಿಷನ್ ಇಸ್ ಇನ್ಸೈಡ್. ಕನ್ನಡದಲ್ಲಿ ಒಳಗಡೆ ಅಂತ ಹೇಳ್ತೀವಿ. ಇಫ್ ಎನಿ ಆಬ್ಜೆಕ್ಟ್ ಇನ್ಸೈಡ್ ಮೀನ್ಸ್ ಯಾವುದಾದ್ರೂ ಆಬ್ಜೆಕ್ಟ್ ಒಳಗಡೆ ಇತ್ತು ಅಂತಂದರೆ ಆವಾಗ ನಾವು ಇನ್ಸೈಡ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಬರ್ಡ್ ಈಸ್ ಇನ್ಸೈಡ್ ದ ಬಾಕ್ಸ್. ದ ಬರ್ಡ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಬಾಕ್ಸ್ ಒಳಗಡೆ ಏನದು ಇದೆ ಅನ್ನೋದನ್ನು ಹೇಳ್ತಾ ಇದೆ. ಬರ್ಡ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಬಾಕ್ಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆ ಬರ್ಡ್ ಒಳಗಡೆ ಇರೋದನ್ನು ನಾವು ಇನ್ಸೈಡ್ ಅಂತ ಯೂಸ್ ಮಾಡ್ತೀವಿ. ದ ಬರ್ಡ್ ಈಸ್ ಇನ್ಸೈಡ್ ಅ ಬಾಕ್ಸ್. ಇನ್ಸೈಡ್ ಒಳಗಡೆ ಅಂತ. ಸೊ ದ ನೆಕ್ಸ್ಟ್ ಪ್ರಿಪೋಸಿಷನ್ ಈಸ್ ಅಂಡರ್. ಅಂಡರ್ ಅಂತಂದರೆ ಕೆಳಗಡೆ. ಈ ಬರ್ಡ್ ಎಲ್ಲಿದೆ? ಆ ಬಾಕ್ಸ್ ಕೆಳಗಡೆ ಇದೆ ಅಲ್ವಾ? ಸೊ ಅವಾಗ ನಾವೇನಂತ ಹೇಳ್ತೀವಿ? ದ ಬರ್ಡ್ ಈಸ್ ಅಂಡರ್ ದ ಬಾಕ್ಸ್. ಒಳಗಡೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅಂಡರ್. ದ ನೆಕ್ಸ್ಟ್ ಪ್ರಿಪೋಸಿಷನ್ ಈಸ್ ಬಿಸೈಡ್. ಬಿಸೈಡ್ ಅಂತಂದರೆ ಪಕ್ಕದಲ್ಲಿ. ದ ಬರ್ಡ್ ಈಸ್ ಬಿಸೈಡ್ ದ ಬಾಕ್ಸ್. ಆ ಬರ್ಡು ಬಾಕ್ಸ್ ಪಕ್ಕದಲ್ಲಿದೆ. ಬಿಸೈಡ್ ಮೀನ್ಸ್ ಪಕ್ಕದಲ್ಲಿ. ದ ನೆಕ್ಸ್ಟ್ ಪ್ರಿಪೋಸಿಷನ್ ಈಸ್ ಬಿಟ್ವೀನ್. ಸೊ ಎರಡು ಆಬ್ಜೆಕ್ಟ್ ಸೆಂಟ್ರಲ್ಲಿ ಇದೆ ಬರ್ಡು, ಅಥವಾ ಎರಡು ಬಾಕ್ಸ್ ಸೆಂಟ್ರಲ್ಲಿ ಇದೆ ಬರ್ಡು. ಸೊ ಅದನ್ನು ನಾವೇನಂತ ಕರಿತೀವಿ? ಬಿಟ್ವೀನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ನಡುವೆ. ದ ಬರ್ಡ್ ಈಸ್ ಬಿಟ್ವೀನ್ ಟೂ ಬಾಕ್ಸಸ್. ನೆಕ್ಸ್ಟ್ ಪ್ರಿಪೋಸಿಷನ್ ಆನ್ ಟಾಪ್. ಆನ್ ಟಾಪ್ ಅಂತಂದರೆ ಮೇಲೆಗಡೆ. ಎಲ್ಲಿದೆ ಬರ್ಡು? ಆ ಬಾಕ್ಸ್ ಮೇಲೆಗಡೆ ಇದೆ. ಸೊ ಇಂಗ್ಲೀಷಲ್ಲಿ ನಾವೇನು ಹೇಳಬೇಕಾದ್ರೆ ದ ಬರ್ಡ್ ಈಸ್ ಆನ್ ಟಾಪ್ ಆಫ್ ದ ಬಾಕ್ಸ್. ದ ಬರ್ಡ್ ಈಸ್ ಆನ್ ಟಾಪ್ ಆಫ್ ದ ಬಾಕ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಪ್ರಿಪೋಸಿಷನ್ ಈಸ್ ಇನ್ ಫ್ರಂಟ್. ಎಲ್ಲಿದೆ ಬರ್ಡು? ಆ ಬಾಕ್ಸ್ ಮುಂದೆಗಡೆ ಇದೆ. ಸೊ ಇನ್ ಫ್ರಂಟ್ ಅಂತಂದರೆ ಮುಂದೆಗಡೆ. ದ ಬರ್ಡ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ನೆಕ್ಸ್ಟ್ ಪ್ರಿಪೋಸಿಷನ್ನು ಅರೌಂಡ್. ಅರೌಂಡ್ ಅಂತಂದರೆ ಎರಡು ಅದಕ್ಕೆ ಮೀನಿಂಗ್ಸ್ ಬರುತ್ತೆ. ಒಂದು ಸುಮಾರು, ಮತ್ತೊಂದು ಸುತ್ತ ಅಂತ. ಎಕ್ಸಾಂಪಲ್, ದ ಬರ್ಡ್ ಈಸ್ ಪ್ಲೇಯಿಂಗ್ ಅರೌಂಡ್ ದ ಬಾಕ್ಸ್. ದ ಬರ್ಡ್ ಈಸ್ ಫ್ಲೈಯಿಂಗ್ ಅರೌಂಡ್ ದ ಬರ್ಡ್. ಅಂದರೆ ಆ ಬರ್ಡು ಆ ಬಾಕ್ಸ್ ಸುತ್ತಲೂ ತಿರುಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ನಾವು ಟೈಮ್ ಹೇಳಬೇಕಾದ್ರೆ ವಿ ವಿಲ್ ಯೂಸ್ ಅರೌಂಡ್. ಸೊ ದ ಟೈಮ್ ಈಸ್ ಅರೌಂಡ್ 2 o'clock. ಸುಮಾರು 2 ಗಂಟೆ ಆಗಿದೆ ಅಂತ. ಸೊ ದಿಸ್ ಇಸ್ ಹೌ ಟು ಯೂಸ್ ಅರೌಂಡ್. ನೆಕ್ಸ್ಟ್ ಈಸ್ ಬಿಹೈಂಡ್. ಬಿಹೈಂಡ್ ಅಂತಂದರೆ ಹಿಂದೆಗಡೆ. ದ ಬರ್ಡ್ ಈಸ್ ಬಿಹೈಂಡ್ ದ ಬಾಕ್ಸ್. ಆ ಬರ್ಡು ಬಾಕ್ಸ್ ಹಿಂದೆಗಡೆ ಇದೆ, ಅದನ್ನು ನಾವು ಬಿಹೈಂಡ್ ಅಂತ ಹೇಳ್ತೀವಿ. ಸೊ ಇಷ್ಟು ಆಗಿತ್ತು ಇವತ್ತಿನ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ. ಆಮೇಲೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.